ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಇವತ್ತು ಗುರುವಾರ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ನನ್ನ ಕೆಲಸ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಮುಗೀತು. ಕೆಳಗಡೆ ಹೋಗಿದ್ದೆ. ಪಾರಿಜಾತ ಹೂವು ನಮ್ಮ ಗಿಡದ್ದು ಒಂದಿಷ್ಟು ಉದುರಿತ್ತು. ಎಷ್ಟು ಹೂವು ಡೈಲಿ ಇಷ್ಟಿಷ್ಟು ಸಿಗುತ್ತೆ ನನಗೆ, ಇನ್ನೂ ಜಾಸ್ತಿನೇ ಸಿಗುತ್ತೆ. ಕೆಳಗಡೆಯವರು ಎದ್ದಿದ್ರೆ ಅವರು ಒಂದು ಸ್ವಲ್ಪ ಎತ್ಕೋತಾರೆ. ನಮ್ಮ ರೋಡಲ್ಲಿ ಯಾರೂ ಎತ್ಕೊಳ್ಳಲ್ಲ, ಯಾಕಂದರೆ ಎಲ್ಲರ ಮನೆ ಹತ್ರವೇ ಪಾರಿಜಾತ ಗಿಡ ಇದ್ದೇ ಇದೆ. ಕೆಲವರಂತೂ ಎತ್ಕೊಳ್ಳೋದೇ ಇಲ್ಲ, ಹಂಗೆ ಉದುರೋಗ್ಬಿಟ್ಟಿರುತ್ತೆ. ನಾನಂತೂ ಒಂದು ಹೂವೇ ಬಿಡಲ್ಲ, ಮರವೇ ಕೂಡ ಅಳ್ಳಾಡಿಸ್ತೀನಿ. ಉದುರೋದೆಲ್ಲ ಉದುರಿ ಅಂಥೇಳಿ ನಾನು ಪೋಣಿಸ್ಬಿಟ್ಟು ಕಳಸಕ್ಕೆ ಹಾಕ್ತೀನಿ, ಬೋಲ್ಗೆ ಹಾಕ್ತೀನಿ, ತುಳಸಿ ಗಿಡಕ್ಕೆ ಹಾಕ್ತೀನಿ. ನಂಗೆ ತುಂಬ ಇಷ್ಟ ಪಾರಿಜಾತ ಹೂವಿನ ಸ್ಮೆಲ್ಲೇ, ನಂಗೆ ತುಂಬ ಇಷ್ಟ. ಏನೋ ಒಂಥರ ಖುಷಿ ನನಗೆ, ಇಷ್ಟು ಪಾರಿಜಾತ ಹೂವು ನನ್ನ ಗಿಡದಲ್ಲಿ ಬಿಡುತ್ತೆ ಅಂತ. ಮತ್ತು ದಾಸವಾಳ ಬಿಡುತ್ತೆ, ಮಲ್ಲಿಗೆ ಬಿಡುತ್ತೆ ಎಲ್ಲ. ನಂಗೆ ಪೂಜೆಗಂತೂ ಸ್ವಲ್ಪ ಹೂ ಸಿಗುತ್ತೆ. ಸಣ್ಣ ಸಣ್ಣ ವಿಗ್ರಹಗಳಿಗೆ ಬಾಗಿಲಿಗೆಲ್ಲ ನಾನು ಒಂದು ಗುಲಾಬಿ ಹೂವನೋ ಶಾವಂತಿಗೆ ಹೂವನೋ ತಂದಿಟ್ಕೋತೀನಿ. ಈಗ ಪಡ್ಡಿಗೆ ರೆಡಿ ಮಾಡ್ತಾಯಿದ್ದೀನಿ. ದಾವಣಗೆರೆ ಬೆಣ್ಣೆ ಪಡ್ಡು, ದಾವಣಗೆರೆ ಬೆಣ್ಣೆ ಪಡ್ಡು ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಈಗ ಅವನು ಬಾಕ್ಸ್ ಕಟ್ಟಬೇಕು ಪ್ರಸಾದಿಗೆ, ಅದಕ್ಕೋಸ್ಕರನೇ ಅವನಿಗೆ ಒಬ್ಬಂಗೋಸ್ಕರ ಸ್ವಲ್ಪ ಮಾಡ್ತಾಯಿದ್ದೀನಿ. ಯಾಕೆ ನಮ್ಮ ಮನೆಯವ್ರು ಲೇಟಾಗಿ ಬರ್ತಾರೆ, ಒಂದು 10:30ಗೆ. ನಾನು ಅವ್ರು ಬಂದಮೇಲೆ ನಾನು ತಿಂಡಿ ತಿನ್ನೋದು. ಆವಾಗ ನಾನು ಬಿಸಿದು ಮಾಡ್ಕೋತೀನಿ, ಅವನು ಒಬ್ಬಂಗೆ ಮಾತ್ರ ಮಾಡ್ತಾಯಿದ್ದೀನಿ. ಸಣ್ಣಗೆ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ, ಎಷ್ಟು ಬೇಕಷ್ಟು. ಮತ್ತು ಈರುಳ್ಳಿನ ತೀರಾ ಸಣ್ಣ ಕಟ್ ಮಾಡಬೇಕು, ದಪ್ಪ ದಪ್ಪ ಕಟ್ ಮಾಡಬಾರ್ದು. ಇದನ್ನು ಒಗ್ಗರಣೆ ಹಾಕ್ಕೊಂಡು ಕೂಡ ಮಾಡ್ಬೋದು, ಇಲ್ಲಾಂದರೆ ಹಂಗೇ ಡೈರೆಕ್ಟಾಗಿ ಹಾಕ್ಬೋದು. ನಾನು ಒಗ್ಗರಣೆ ಹಾಕಲ್ಲ, ಡೈರೆಕ್ಟಾಗಿ ಹಿಟ್ಟಿಗೆ ಹಾಕ್ತೀನಿ. ಯಾಕಂದರೆ ಅದು ಒಗ್ಗರಣೆವೇ ಎಣ್ಣೆ, ನಾವು ಪಡ್ಡಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಅರ್ಧ ಈರುಳ್ಳಿ, ಒಂದು ಸಣ್ಣದಾಗಿರೋದು ಒಂದು ಕ್ಯಾರೆಟ್ ತುರ್ಕೊತಾಯಿದ್ದೀನಿ. ತೊಳೆದು ಇಟ್ಕೊಂಡಿದ್ದೆ ಫಸ್ಟೇ ಕ್ಯಾರೆಟು, ತುರಿದಿಟ್ಕೋತಾಯಿದ್ದೀನಿ. ನಾನು ಫಸ್ಟು ಅಡುಗೆ ಮನೆಗೇ ಜಾಸ್ತಿ ಕೊಡೋದು ಟೈಮು. ಯಾಕಂದರೆ ಹುಡುಗರಿಗೆಲ್ಲ ಚೆನ್ನಾಗಿ ಕಟ್ಟಬೇಕು ಬಾಕ್ಸ್ಗಳು. ನಾವಾದರೂ ಹೆಂಗಸ್ರು ಮನೇಲಿರೋರು ಏನೋ ಒಂದು ಟೈಮ್ಗೆ ಹಸಿವಾದ್ರೆ ಸಾಂಬಾರಿದ್ದರೆ ಬಿಸಿ ಅನ್ನ ಮಾಡಿಕೊಂಡು ಊಟ ಮಾಡ್ತೀವಿ. ನಾವೇನು ಕಟ್ತೀವೋ ಪಾಪ ಅವರು ಅದನ್ನೇ ತಿನ್ನೋದ್ರಿಂದ ನೀಟಾಗಿ ಮಾಡಿ ಕಟ್ಟಬೇಕು ಅನ್ನೋದು ನನ್ನ ಅನಿಸಿಕೆ. ನಾವು ಬೇರೆ ಕೆಲಸದಲ್ಲಿ ಮುಳುಗೋಗ್ಬಿಟ್ರೆ ಅವ್ರಿಗೆ ಟೈಮ್ ಆಗಿಬಿಡುತ್ತೆ. ಆವಾಗ ಅರ್ಜೆಂಟಿಗೆ ಏನೇನೋ ಕಟ್ಬಿಡೋದು. ಪಾಪ ಅವ್ರು ತಿನ್ನೋಕ್ಕಾಗಲ್ಲ, ಏನಿಲ್ಲ. ಅವರು ಸಂಜೆ ಗಂಟ ನಾವು ಏನು ಕಟ್ಟಿರ್ತೀವೋ ಅದನ್ನೇ ತಿನ್ನಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಬೇರೆ ಕೆಲಸನ ನಾನು ಇಂಪಾರ್ಟೆನ್ಸ್ ಕೊಡಲ್ಲ. ಫಸ್ಟು ನಾನು ಅಡುಗೆ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡೋದು. ಈ ಕಾಯಿನ ನಾನು ಹೊಡ್ಕೊತಾಯಿದ್ದೀನಿ. ಈ ಥರ ಹೊಡೆದ್ರೆ ಕಾಯಿ ಒಂದು ಚೂರು ಕೂಡ ಇದು ಸೈಡ್ಗೆಲ್ಲ ಹೋಗಲ್ಲ, ನೀಟಾಗಿ ಹೊಡೆಯುತ್ತೆ. ಸಿಂಕಿಗೆ ಹೊಡ್ಕೊಂಡ್ರೆ ಸಿಂಕ್ ಹೊಡೆದೋಗ್ಬಿಟ್ರೆ ಅದಕ್ಕೆಲ್ಲಿಂದ ಪ್ಯಾಚರ್ ಮಾಡ್ಸೋಕ್ಕಾಗುತ್ತೆ. ನಾನು ಈ ಥರ ಇದಿಟ್ಕೊಂಡಿದ್ದೀನಿ ಕುಟಾಣಿ, ಅದರಲ್ಲಿ ಹೊಡಿತೀನಿ ಕಾಯಿನ. ಕಾಯಿ ಸಣ್ಣಗೆ ಹೆಚ್ಚಿಬಿಟ್ಟು ಹಿಟ್ಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಹೊಡೆದಿದೆ ಕಾಯಿ, ಒಂದು ಚೂರು ಕೂಡ ಡ್ಯಾಮೇಜ್ ಆಗಿಲ್ಲ. ಈ ಥರ ಕಾಯಿನೇ ನಾನು ಹೊಡ್ಕೊಳ್ಳೋದು. ನೆಲದಲ್ಲಾಗಲಿ ಸಿಂಕ್ ಹತ್ರ ಆಗಲಿ ನಾನು ಹೊಡೆಯಲ್ಲ. ಕ್ಲೀನಾಗಿ ಒಂದು ಸ್ವಲ್ಪ ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಿಟ್ಟಿಗೆ ಹಾಕ್ಕೋತೀನಿ. ಹಿಟ್ಟಿಗೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಏನು ಬೇಡ, ಕಡಲೆಬೇಳೆ, ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಶುಂಠಿ ತುರಿದು ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಪಡ್ಡು. ನಾನು ಹೆಚ್ಚಾಗೇನು ಹಾಕ್ತಾಯಿಲ್ಲ, ಯಾಕಂದರೆ ಸಬ್ಬಕ್ಕಿ ಸೊಪ್ಪೆಲ್ಲ ಪ್ರಸಾದ ತಿನ್ನಲ್ಲ. ಅದಕ್ಕೋಸ್ಕರನೇ ನಾನು ಅವನಿಗೇನು ಬೇಕೋ ಆ ಥರ ಮಾಡ್ತೀನಿ, ನಮಗೇನು ಬೇಕೋ ನಾವು ಆ ಥರ ಮಾಡ್ತೀನಿ. ನಮ್ಮ ಯಜಮಾನ್ರಿಗೆ ಇದೇನೂ ಹಾಕ್ಬಾರ್ದು, ಪ್ಲೈನ್ ಪಡ್ಡು ಇರಬೇಕು ಅವ್ರಿಗೆ. ಇವೆಲ್ಲ ಹಾಕ್ಬಿಟ್ರೆ ಅವರು ಇದೇನಿದೆ ಎಲ್ಲ ಹಾಕ್ಬಿಟ್ಟಿದ್ಯಾ ಅಂತಾರೆ. ಇದು ಪ್ರಸಾದಿಗೆ ಇಷ್ಟೇ ಹಾಕಬೇಕು, ಜಾಸ್ತಿ ಕೊತ್ತಂಬರಿ ಕರಿಬೇವು ಹಾಕಿದ್ರು ಬರೀ ಸೊಪ್ಪೆ ಹಾಕ್ಬಿಟ್ಟಿದೆಯಲ್ಲಮ್ಮ ಅಂತನವನು. ಅದಕ್ಕೋಸ್ಕರನೇ ಈ ಕ್ಯಾರೆಟು, ಈರುಳ್ಳಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಪೀಸ್ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಅಷ್ಟೇ ಅವನಿಗೆ.
ನಾನು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಬೌಲಲ್ಲಿ ಯಾರ್ಯಾರಿಗೆ ಯಾವ್ದಾವ್ದು ಬೇಕೋ ಆ ಥರನೇ ಮಾಡ್ಕೊಡ್ತೀನಿ. ಎಲ್ಲರೂ ಹೇಳ್ತಾರೆ, ಫಸ್ಟು ನೀವು ಬೆಳಗ್ಗೆ ಎದ್ಬಿಟ್ಟು ಬೇರೆ ಕೆಲಸ ಮಾಡೋದೇ ಇಲ್ಲ, ಅಡುಗೆನೇ ಇಷ್ಟೊಂದು ಥರ ಮಾಡ್ಕೊಂಡು ಕೂತ್ಕೋತೀರಾ ಅಂತ. ನನಗೆ ಮಕ್ಕಳಿಗೆ ಚೆನ್ನಾಗಿ ಕಟ್ಟಬೇಕು ಅನ್ನೋದೇ ನನ್ನ ಇಷ್ಟ. ಅವರು ಬಿಟ್ಟು ಬರಬಾರ್ದು, ತಿನ್ಕೊಂಡು ಬರಬೇಕೆಲ್ಲವೇ. ನಾವು ಬೇರೆ ಕೆಲಸ ಮನೇಲಿರ್ತೀವಿ, ಆರಾಮಾಗಿ ಮಾಡ್ಕೊಳ್ಳೋಣ, ಏನು ಅರ್ಜೆಂಟ್ ಇರಲ್ಲ. ಫಸ್ಟು ಕೆಲ್ಸಕ್ಕೆ ಹೋಗೋರಿಗೆ ಮಕ್ಕಳಿಗೆ ಚೆನ್ನಾಗೇ ಊಟ ಕಟ್ಟಬೇಕು. ನನ್ನ ಭಾವನೆ ಏನು ಗೊತ್ತಾ, ನಾವಾದರೆ ಮನೇಲಿರ್ತೀವಿ, ಒಂದಲ್ಲ ಒಂದು ಬಾಯಿಗೆ ಏನಾದ್ರು ಒಂದು ಹಾಕ್ಕೋತಾ ಇರ್ತೀವಿ, ತಿಂತಾ ಇರ್ತೀವಿ. ಅವ್ರೇನು ತಿಂತಾರೆ? ಅವ್ರಿಗೆಲ್ಲಿರುತ್ತೆ ಟೈಮು? ನಾವೇನು ಕಟ್ಟಿರ್ತೀವೋ ಅದನ್ನೇ ತಾನೇ ಅವ್ರು ತಿನ್ನೋದು. ಅದಕ್ಕೋಸ್ಕರ ನಾನು ಮಕ್ಳಿಗೇ ನಾನು ಇಂಪಾರ್ಟೆನ್ಸ್ ಕೊಟ್ಟು ನಾನು ಕ್ಲೀನಾಗಿ ಮಾಡಿ, ಆಮೇಲೆ ಅದು ಯಾರು ಏನಾರು ಅಂದ್ಕೊಳ್ಳಿ, ನಾನು ಆಮೇಲಿಂದನೇ ಕೆಲಸ, ನನ್ನ ಹೊರಗಿನ ಕೆಲಸ, ಮನೆ ಕೆಲಸ ಎಲ್ಲ, ಪೂಜೆ ಸ್ನಾನ ಎಲ್ಲ ನಾನು ಆಮೇಲೇ ಮಾಡೋದು. ಆದರೆ ವಾರದ ದಿವಸ ಮಾತ್ರ ಬೇಗ ಸ್ನಾನ ಪೂಜೆ ಮಾಡಿಕೊಂಡೇ ತಿಂಡಿ ಮಾಡೋದು. ಅವಾಗೂ ನನಗೆ ಬೇಜಾರೇ, ಅರ್ಜೆಂಟಿಗೆ ಏನೇನೋ ಕಟ್ಬಿಟ್ನಲ್ಲ ಹುಡುಗರಿಗೆ ಅಂತ ಹೇಳ್ಬಿಟ್ಟು. ಆದರೆ ನಾನು ಕೂಡ ಬೇಗನೆ ಎದ್ದಿರ್ತೀನಿ. ಬೇಗ ಅಂದರೆ ಒಂದು 5 ಗಂಟೆಗೆ ಎದ್ದೇಳ್ತೀನಿ ಅಷ್ಟೇ. 5:05 ಎದ್ದೇಳ್ತೀನಿ. ಇನ್ನೂ ಅಂದರೆ ಒಂದೊಂದು ಸಲ ತುಂಬ ಕೆಲಸ ಇತ್ತು, ಇನ್ನೂ ಪಾತ್ರೆನೇ ತೊಳೆದಿಲ್ಲ, ನೈಟ್ ಪಾತ್ರೆ ಹಂಗೆ ಇತ್ತು ಅಂದರೆ ಒಂದು 4:15ಗೆಲ್ಲ ಎದ್ದುಬಿಡ್ತೀನಿ. ನಮ್ಮ ಮನೆಯವ್ರು ಹೆಂಗಿದ್ರು 3 ಗಂಟೆಗೆ ಎದ್ದೇಳ್ತಾರಲ್ಲ, ಒಂದು ಅರ್ಧ ಗಂಟೆ ಮಲ್ಕೊಂಡು ಎದ್ದುಬಿಡ್ತೀನಿ. ಯಾರು ಎಷ್ಟು ಗಂಟೆಗೆ ಎದ್ದರೂ ಆ ಟೈಮಿಗ್ಸ್ ಏನು ಕೆಲಸ ಆಗಬೇಕೋ ಆ ಕೆಲಸನೇ ಆಗೋದು. ಹಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಚಿಕ್ಕ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅವನು ಬಾಕ್ಸಿಗೆ ರೆಡಿ ಮಾಡಿಬಿಡ್ತೀನಿ. ಈ ಕಡೆ ಸ್ವಲ್ಪ ಪ್ಯಾಡ್ ರೈಸ್ ಮಾಡ್ಕೊಂಡಿದ್ದೆ, ಸ್ವಲ್ಪ 1-2 ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಪ್ಯಾಡ್ ರೈಸು ಮಾಡ್ಕೊಂಡಿದ್ದೆ. ಅದು ಇದು 2 ಕಟ್ತೀನಿ ಅವನಿಗೆ ಬಾಕ್ಸಿಗೆ. ಯಾವ್ದು ಬೇಕೋ ಅದು ತಿನ್ಕೋತಾನೆ ಮಧ್ಯಾಹ್ನ ಮತ್ತು ಬೆಳಗ್ಗೆಗೆ. ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಪಡ್ಡು ಮಾಡಿದ್ರೆ. ಇದು ದಾವಣಗೆರೆ ಕಡೆ ಅಂತೂ ದಾವಣಗೆರೆ ಅಂತೂ ಗೊತ್ತು ಅನಿಸುತ್ತೆ ನಿಮಗೆಲ್ಲ. ದಾವಣಗೆರೆ ಬೆಣ್ಣೆ ದೋಸೆ, ದಾವಣಗೆರೆ ಪಡ್ಡು. ಉತ್ತರ ಕರ್ನಾಟಕ ಕಡೆ ಅಂತೂ ಪಡ್ಡು ತುಂಬ ಫೇಮಸ್. ವಾರದಲ್ಲಿ ಒಂದು ಸಲ ಆದರೂ ಕೆಲವ್ರ ಮನೇಲಿ ಪಡ್ಡು ಮಾಡೇ ಮಾಡ್ತಾರೆ. ಪಡ್ಡು, ದೋಸೆ, ಇದು ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲೂ ಬಿಸಿ ಪಡ್ಡು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಕಾಯಿ ಚಟ್ನಿ ಅಷ್ಟೇ ಮಾಡಬೇಕು. ಒಂದು 3/4 ಭಾಗ ಹಾಕ್ಕೋಬೇಕು, ಯಾಕಂದರೆ ಪೂರ್ತಿವಿ ಹಾಕ್ಕೋಬಾರ್ದು. ದಪ್ಪಕ್ಕೆ ಉಕ್ಕಿಬಿಡುತ್ತೆ, ಅದು ಮೇಲೆಲ್ಲ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಎಣ್ಣೆ ಸುತ್ತ ಬಿಟ್ಕೊಳ್ಳೋದು. ಈ ಪಡ್ಡಿಗಾದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಾಗುತ್ತೆ. ಮನೇಲೇ ಮಾಡ್ಕೊಂಡಿರ್ತೀನಲ್ಲ ಬೆಣ್ಣೆ, ಅದನ್ನು ಹಾಕ್ತೀನಿ ನಾನು. ಈಗ 5 ನಿಮಿಷ ಮುಚ್ಚಳ ಮುಚ್ಚಿ, ತುಂಬ ಸೀದಲೂಬಾರ್ದು, ಮೀಡಿಯಮ್ ಊರಿಲಿ ಬೇಯಿಸ್ಕೋಬೇಕು. ಒಳಗೂ ಬೇಯಬೇಕು, ಹೊರಗೂ ಬೇಯಬೇಕು. ಅದಕ್ಕೋಸ್ಕರ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿ ಕಾಣ್ತಾ ಇದೆ. ಇದಕ್ಕೇನು ಹಾಕಲ್ಲ ನಾವು, ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಕಡಲೆಬೇಳೆ ಅಷ್ಟೇ ಹಾಕೋದು. ರುಬ್ಬುವಾಗ ಸ್ವಲ್ಪ ಅವಲಕ್ಕಿ ಹಾಕ್ಕೋತೀನಿ. ನಾನು ಯಾವ ಹಿಟ್ಟು ಎತ್ತಿಡಲ್ಲ ಫ್ರಿಜ್ಜಾಗೆಲ್ಲ. ಇವಾಗ ನಮ್ಗೆ ಟಿಫನ್ಗೆ ಎಷ್ಟು ಬೇಕೋ ಅಷ್ಟೇ. 1 ಲೋಟ ಅಕ್ಕಿ ಬೇಕಾ, 1 ಲೋಟ ಅಕ್ಕಿನೇ ನಾನು ನೆನೆಸೋದು. ಜಾಸ್ತಿ 2 ದಿವಸ 3 ದಿವಸಕ್ಕಾಗಷ್ಟು, ಒಂದಿನ ಇಡ್ಲಿ ಒಂದಿನ ಪಡ್ಡು ಅಂತೇಳಿ ಆ ಥರ ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಕೊಳ್ಳಲ್ಲ. ಫ್ರಿಜ್ಜಲ್ಲಂತೂ ನಾನು ತರಕಾರಿ ಒಂದು ಬಿಟ್ಟರೆ ಬೇರೆ ಏನೂ ಇಡಲ್ಲ. ಹಾಲು ಮೊಸರು ಒಂದೊಂದು ಸಲ ಇಕ್ತೀನಿ. ಬೆಣ್ಣೆ ಅಂತೂ ಕಂಪಲ್ಸರಿ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಕ್ಕಿರ್ತೀನಿ ಅಷ್ಟೇ ವಿನ ಬೇರೆ ಏನು ಇಟ್ಕೊಳ್ಳಲ್ಲ. ಸಾಂಬಾರಂತೆ ಉಳಿದಿರೋ ಹಿಟ್ಟು ಏನೂ ಇಡಲ್ಲ ನಾನು. ಯಾಕಂದರೆ ನಮಗೆ ತಿನ್ನೋಕ್ಕಾಗಲ್ಲ, ಪಾಪ ಮಕ್ಳು ಹೆಂಗೆ ತಿಂದುಬಿಡ್ತಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಈಗ ಸ್ವಲ್ಪ ಬೆಣ್ಣೆ, ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಳ್ಳೋದು. ಘಮ 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 ಅಂತ ಇರುತ್ತೆ ಈ ಪಡ್ಡು ಮಾತ್ರ. ನೀವು ಖಂಡಿತ ಮಾಡಿಬಿಟ್ಟು ನೀವು ನಿಮ್ಮ ಮನೆಯವರೆಲ್ಲ ತಿನ್ನಿ, ಹೇಗಿದೆ ಅಂತೇಳಿ ಕಮೆಂಟಲ್ಲಿ ಹೇಳಿ. ಪ್ಲೀಸ್ ನಿಮ್ಗೇನಾರು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಒತ್ತಿ, ಮತ್ತು ಇದು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ತಿನ್ನಿ, ಆರೋಗ್ಯವಾಗಿರಿ, ಒಳ್ಳೆ ಸೊಪ್ಪು ಒಳ್ಳೆ ತರಕಾರಿ ತಿನ್ನಿ. ಇಷ್ಟೇ ಇರೋದು ನಮ್ಮ ಜೀವನ, ಜಾಸ್ತಿ ಏನಿಲ್ಲ ನಮಗೆ. ಇರೋಷ್ಟು ದಿನ
ನಾವು ಏನು ವಿಶೇಷವಾಗಿ ಮಾಡ್ಕೊಂಡು ತಿಂದಿಲ್ಲ ಅಂದರೂ ಏನು ತಿಂತೀವೋ ಅದನ್ನೇ ಕ್ಲೀನಾಗಿ ಸೊಪ್ಪು ತರಕಾರಿ ಕಾಳುಗಳು ಇಂಥವು ತಿನ್ನಬೇಕು. ನಾನು ಕಾಳಿನ ಪಲ್ಯ ತುಂಬ ಮಾಡ್ತೀನಿ, ಸೊಪ್ಪಿನ ಪಲ್ಯ ತುಂಬ ಮಾಡ್ತೀನಿ. ಏನೇನೋ ಅಂತೇಳಿ ಏನು ಮಾಡೋದು, ಸ್ವೀಟ್ ಅಡುಗೆ ಅಂತೂ ನಾನು ಮಾಡೋದೇ ಇಲ್ಲ. ಯಾಕಂದರೆ ಪಾಯಸ ಒಂದು ಬಿಟ್ಟರೆ ನಾನು ಏನೂ ಮಾಡಲ್ಲ. ಯಾವಾಗೋ ಒಂದ್ಸಲ ಪಾಯಸ ಮಾಡ್ತೀನಿ ಅಷ್ಟೇ. ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೂ ಶುಗರ್ ಜಾಸ್ತಿ, ಅವರು ಸ್ವೀಟ್ ತಿನ್ನಲ್ಲ ಒಂದು. ಮತ್ತು ಮಕ್ಕಳು ಕೂಡ ಅಷ್ಟೊಂದು ಸ್ವೀಟ್ ಇಷ್ಟಪಡಲ್ಲ. ಯಾವಾಗಾದ್ರೂ ಸಂಡೇ ದಿನ ಹಬ್ಬ ಹುಣ್ಣಿಮೆ ದಿನ ಅಂತೇಳಿ ಬಂದರೆ ಪಾಯಸ ಒಂದು ಸ್ವಲ್ಪ ಮಾಡ್ತೀನಿ. ಅದು ಮನೇಲಿ ಎಲ್ಲರೂ ಇದೆ, ದೇವ್ರಿಗೆ ನೈವೇದ್ಯ ಮಾಡಬೇಕು ಅಂತ ಹುಡುಗರಿಗೂ ಸ್ವಲ್ಪ ಮಾಡಿಕೊಡ್ತೀನಿ. ಇನ್ಯಾವುದೂ ನಾವು ಸ್ವೀಟ್ ಅಡುಗೆಗಳು ಮಾಡೋದೇ ಇಲ್ಲ ನಾನು. ಎಲ್ಲರೂ ತಿಂದರೆ ಮಾಡೋಕ್ಕೆ ಖುಷಿ ಆಗುತ್ತೆ, ತಿಂದಿಲ್ಲ ಅಂದರೆ ನಾವು ಅಷ್ಟೊಂದು ಹಾಕ್ಬಿಟ್ಟು ನಾವು ಹೊರಗೆ ಹಾಕ್ಬೇಕಂದ್ರೆ ಬೇಜಾರಾಗುತ್ತೆ. ಏನು ಮಾಡ್ತೀವೋ ಅದನ್ನು ಸ್ವಲ್ಪ ನೀಟಾಗಿ ಮಾಡ್ಕೊಂಡು ತಿಂದರೆ ಸಾಕು. ನಾನು ಹೇಳೋದಿಷ್ಟೇ, ಮನೇಲಿರೋ ಹೆಂಗಸರು ಕೆಲ್ಸಕ್ಕೆ ಹೋಗೋರಿಗೆ ಸ್ವಲ್ಪ ನೀಟಾಗಿ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ಅವರೊಬ್ಬರೇನು ತಿನ್ನಲ್ಲ, ಅವ್ರ ಜೊತೆಯಲ್ಲೂ ಕೂತ್ಕೊಂಡು ತಿಂದಿರ್ತಾರಲ್ಲ, ಅವರು ಕೂಡ ಖುಷಿಪಟ್ಟು ತಿಂತಾರೆ ಅಂತ ನನ್ನ ಆಸೆ. ನಾನು ಫಸ್ಟಿಂದಲೂ ಹಿಂಗೇ ಮಾಡೋದು. ಎಷ್ಟು ಘಮ ಘಮ ಅಂತ ಇದೆ ನೋಡಿರಿ. ಪಕೋಡ ಬಂದಂಗೆ ಬಂದಿದೆ ಎಲ್ಲವೇ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಪ್ಲೀಸ್. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಹೇಳಿ. ಬಾಕ್ಸಿಗೆ ಕಟ್ತಾಯಿದ್ದೀನಿ ಅವನಿಗೆ. ಈ ಥರ ಬಾಕ್ಸಲ್ಲಿ ಕಟ್ಟಿದ್ರೆ ಬಿಸಿ ಇರುತ್ತೆ ಅಂತೇಳ್ಬಿಟ್ಟು ಕಟ್ತಾಯಿದ್ದೀನಿ. ಅವನು ತಿನ್ನೋದೇ ಇಷ್ಟು. ಕ್ಲೀನಾಗಿ ಬಾಕ್ಸ್ ಯಾಕೋ ಸರಿಯಾಗಿ ಕೂತ್ಕೋತಲ್ಲ, ಟಕ್ ಅಂತ ಸೌಂಡ್ ಬರಬೇಕು. ಇವಾಗ ಅವ್ನಿಗೆ ಸ್ವಲ್ಪ ಪ್ಯಾಡ್ ರೈಸ್ ಮಾಡಿದ್ದೆ. ಸೊ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಅವನೊಬ್ಬಂಗೋಸ್ಕರ. ಅಷ್ಟೊತ್ತಿಗೆ 8 ಗಂಟೆ ಆಗಿತ್ತು ನಾನು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ. ಆಮೇಲಿಂದ ನೀಟಾಗಿ ನಮ್ಮ ಯಜಮಾನ್ರು ಇವತ್ತು ಬೇಗನೆ ಬಂದುಬಿಟ್ರು. ಯಾಕೋ ಅವ್ರಿಗೂ ಸ್ವಲ್ಪ ಮೈ ಆರಾಮಿತ್ತಿಲ್ಲ, ಬೇಗನೆ ಬಂದುಬಿಟ್ರು. ಅವ್ರಿಗೂ ಹಿಂದೆನೇ ಪಡ್ಡು ಮಾಡಿಕೊಟ್ಟೆ. ಇವನು ಬಾಕ್ಸ್ ಕಟ್ಬಿಟ್ಟು. ನಿಮಗೇನು ಅನಿಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಮಗೂ ಸಪೋರ್ಟ್ ಮಾಡಿ. ತಪ್ಪು ಸರಿ ಅನ್ನೋದನ್ನ ಕಮೆಂಟಲ್ಲಿ ಹೇಳಿ, ನಾನು ಅದನ್ನು ತಿದ್ಕೋತೀನಿ. ಯಾಕೋ ಇದು ಸರಿಯಾಗಿ ಕೂತ್ಕೋತಾ ಇಲ್ಲ ಅನ್ನಿಸ್ತಾ ಐತೆ ನನಗೆ. ಕಾಯಿ ಚಟ್ನಿ ಮಾಡಿದ್ದೆ, ಕಾಯಿ ಒಡೆದಿದ್ನಲ್ಲ, ಕಾಯಿ ಚಟ್ನಿ ಮಾಡಿದ್ದೆ. ಇದಕ್ಕೆಲ್ಲ ಕೆಂಪು ಚಟ್ನಿ, ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ ತುಂಬಾ ಮ್ಯಾಚ್ ಆಗುತ್ತೆ. ಇನ್ನೇನು ಸಾಗು ಅವೆಲ್ಲ ಸೆಟ್ಟಾಗಲ್ಲ ಇದು ಪಡ್ಡಿಗೆ. ದಾವಣಗೆರೆ ಬೆಣ್ಣೆ ಪಡ್ಡು, ಕಾಯಿ ಚಟ್ನಿ ಹೇಗಿದೆ? ಓಕೆನಾ? ಟೀ ನಮ್ಮ ಮನೆಯವ್ರು ಬಂದ್ರೆ ಫಸ್ಟು ಟೀ ಮಾಡಿಕೊಡು ಅಂತಾರೆ. ಅವ್ರು ಬಂದ ತಕ್ಷಣವೇ. ಆಮೇಲೆ ನಂಗೆ ತಿಂಡಿ ಕೊಡು ಅಂತಾರೆ. ಯಾಕಂದರೆ ಅವ್ರ ಪಾಪ 3-3:30ಗೆಲ್ಲ ಎದ್ದೋಗಿರ್ತಾರಲ್ಲ, ಹೊರಗಡೆ ಎಲ್ಲ ಸಕ್ಕರೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಟೀ ಮಾಡ್ತಾಯಿದ್ದೀನಿ. ಅವ್ರಿಗೂ ತಿಂಡಿ ಕೊಟ್ಟೆ. ತಿಂಡಿ ಕೊಟ್ಟಾದಮೇಲೆ ಟೀ ಮಾಡ್ತಾಯಿದ್ದೀನಿ. 1-1.5 ಕಪ್ಪಷ್ಟು ಹಾಲು, ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಶುಂಠಿನ ಜಜ್ಜಿ ಹಾಕ್ಕೋತೀನಿ. ನನಗೆ ಟೀಗೆ ಶುಂಠಿ ಬೇಕೇ ಬೇಕು. ಶುಂಠಿ ಇಲ್ಲಾಂದರೆ ನಾನು ಟೀನೇ ಕುಡಿಯಲ್ಲ. ನನಗೆ ಶುಂಠಿ ಮತ್ತು ಏಲಕ್ಕಿ, ಚಕ್ಕೆ,
ಏಲಕ್ಕಿ ಇವೆಲ್ಲ ಮಸಾಲೆ ಟೀ ಅಂದರೆ ತುಂಬಾ ಇಷ್ಟ ನನಗೆ. ಅಟ್ಲೀಸ್ಟ್ ಅವೇನೂ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಶುಂಠಿ ಅಂತೂ ಹಾಕೇ ಹಾಕ್ತೀನಿ ನಾನು. ನಾನು ಎಷ್ಟೇ ಪಾತ್ರೆ ಬಿದ್ದಿರಲಿ, ಎಷ್ಟೇ ಕೆಲಸ ಇರಲಿ, ಅಡುಗೆ ಕೆಲ್ಸದಲ್ಲಿ ಮಾತ್ರ ನಾನು ತುಂಬಾ ಇಂಪಾರ್ಟೆಂಟ್ ಕೊಡ್ತೀನಿ ನಾನು. ಯಾಕಂದರೆ ಅವರು ನಾನು ಮಾಡೋ ಅಡುಗೆ ಎಲ್ಲ ತಿನ್ನಬೇಕು, ಅಡುಗೆ ಎಲ್ಲ ಖಾಲಿ ಆಗಬೇಕು, ಅದೇ ನನಗೆ ಖುಷಿಯಾಗೋದು. ಯಾವ ರೇಟು ಕಮ್ಮಿ ಇಲ್ಲ, ಎಲ್ಲ ರೇಟು ಜಾಸ್ತಿ ಇದೆ. ನಾವು ಅದನ್ನೇ ಸ್ವಲ್ಪ ಮಾಡೋದನ್ನ ನೀಟಾಗಿ ನಿಧಾನಕ್ಕೆ ಮಾಡಬೇಕು. ಏನೇನೋ ಮಾಡಿ ಮುಸ್ರೆಗೆ ಹಾಕ್ಬಾರ್ದು. ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಚಿಕ್ಕದು ಸ್ಪೂನು. ಮೀಡಿಯಮ್ ಆಗಿರಬೇಕು ಸಕ್ಕರೆ. ಅವ್ರಿಗೆ ಹಾಕಲೇಬಾರ್ದು, ನಾನು ಕುಡಿಬೇಕಲ್ಲ ಅಂತ ಅದ್ರ ಜೊತೆ ನಾನು ಹಾಕ್ಬಿಡ್ತೀನಿ. ಅವ್ರಿಗೇನು ಹಾಕ್ಕೊಟ್ರೆ ಸುಮ್ಮನೆ ಕುಡಿತಾರೆ, ಏನು ಹೇಳೋದೇ ಇಲ್ಲ, ಸಿಹಿ ಐತಲ್ಲ ಅಂತೇಳ್ಬಿಟ್ಟು. ಚೆನ್ನಾಗಿ ಕುದಿಬೇಕು. ಈ ನಮ್ಮನೆ ಪಕ್ಕ ಫ್ಯಾಕ್ಟ್ರಿಗಳಿರೋದ್ರಿಂದ ಫ್ಯಾಕ್ಟ್ರಿ ಸೌಂಡು. ಟೀ ಕುದ್ದಷ್ಟು ಚೆನ್ನಾಗಿರುತ್ತೆ. ಏನು ಗೊತ್ತಾ, ಈ ಥರ ಸ್ಪೂನ್ ಇಟ್ಟಿರೋದು ಉಕ್ಕಲ್ಲ ಟೀ ಉಕ್ಕಲ್ಲ. ನೀವು ಸ್ಲೋ ಮಾಡಿಬಿಟ್ಟು ಈ ಥರ ಸ್ಪೂನ್ ಇಟ್ಬಿಟ್ರೆ ಒಂದು 2 ನಿಮಿಷ ಚೆನ್ನಾಗಿ ಟೀ ಕುದಿಯುತ್ತೆ. ನಾವು ಜೋರು ಉರಿ ಇಟ್ಬಿಟ್ಟು ಸ್ಪೂನ್ ತೆಗೆದುಬಿಟ್ರೆ ಉಕ್ಕಿ ಬಂದುಬಿಡುತ್ತೆ. ಅದಕ್ಕೆ ಸೆಂಟ್ರಲ್ಲಿ ನಾನು ಒಂದು ಸ್ಪೂನ್ ಇಟ್ಟಿರ್ತೀನಿ ಟೀ ಕುದಿಯುವಾಗ. ಪೂರ್ತಿ ವಿಡಿಯೋ ನೋಡಿ, ಪ್ಲೀಸ್ ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.